ಶಾಸಕ ಯತ್ನಾಳ್ ವಿರುದ್ಧದ ದೂರು ತಿರಸ್ಕೃತವಾಗಿದೆ. ಇಲ್ಲಿ ಕಾಂಗ್ರೆಸ್ ದೂರು ತಿರಸ್ಕರಿಸಿರುವುದು ಚುನಾವಣಾಧಿಕಾರಿ ಮತದಾನದ ಪ್ರದೇಶದಲ್ಲಿಯೇ ಮತ ಬಹಿರಂಗದ ಹೇಳಿಕೆ ನೀಡಿಲ್ಲ. ಈ ಕಾರಣಕ್ಕೆ ದೂರನ್ನ ತಿರಸ್ಕರಿಸಿದ್ದಾರೆ ಚುನಾವಣಾಧಿಕಾರಿ. ಎಲ್ಲಿ ಮತದಾನದ ಕೇಂದ್ರ ಇದೆಯಲ್ಲ ಅಲ್ಲಿ ಮತ ಬಹಿರಂಗ, ನಾನು ಯಾರಿಗೆ ವೋಟ್ ಹಾಕ್ತೆ, ನಾನು ಎಷ್ಟು ಜನಕ್ಕೆ ವೋಟ್ ಹಾಕಿದ್ದೀನಿ, ಏನು ಕಥೆ, ಇದ್ರದ್ದು ಅವ್ರು ಏನು ಅಲ್ಲಿ ಮಾತಾಡಿಲ್ಲ. ಮತದಾನ ವೋಟಿಂಗ್ ನಡೆಯುವಂಥ ಪ್ಲೇಸೆಲ್ಲ ಒಂದು ಹೇಳಿಕೆ ಬಂದಿಲ್ಲ. ಆ ಕಾರಣಕ್ಕೆ ನಿಮ್ಮ ಕಂಪ್ಲೇಂಟನ್ನು ನಾನು ತಗೊಳಕ್ಕಾಗಲ್ಲ ಅಂತೇಳಿ ಚುನಾವಣಾಧಿಕಾರಿ ತಿರಸ್ಕರಿಸಿದ್ದಾರೆ. ಚುನಾವಣಾಧಿಕಾರಿ ಎಂ ಕೆ ವಿಶಾಲಾಕ್ಷಿ ಇದನ್ನು ಹೇಳಿರೋದಿಲ್ಲಿ. ಪತ್ರ ಮುಖೇನ ಮತದಾನ ರಹಸ್ಯವನ್ನು ಬಹಿರಂಗಪಡಿಸಿದ್ದು ಯತ್ನಾಳ್. ಬಿಜೆಪಿಗೆ ಮತ ಹಾಕೋದಾಗಿ ನಿತಿನ್ ನಬೀನ್ಗೆ ಯತ್ನಾಳ್ ಪತ್ರವನ್ನು ಬರೆದಿದ್ರು. ಹೀಗಾಗಿ ಯತ್ನಾಳ್ ವಿರುದ್ಧ ಚುನಾವಣಾಧಿಕಾರಿಗೆ ಕಾಂಗ್ರೆಸ್ ದೂರು ಕೊಟ್ಟಿತ್ತು. ಈ ಥರ ಗೌಪ್ಯತೆ ಇರಬೇಕಾಗುತ್ತೆ. ಇಲ್ಲಿ ಬಂದ್ಬಿಟ್ಟು ಇವರು ನಿತಿನ್ ನಬೀನ್ಗೆ ಪತ್ರ ಬರೆದಿದ್ದೆ ನೋಡಿ, ನಾನು ಬಿಜೆಪಿಯವರಿಗೆ ವೋಟ್ ಹಾಕ್ತೀನಿ ನೋಡಿ ಅಂತ ಲೆಟರ್ ತೋರಿಸ್ಬಿಟ್ರೆ ಇದು ಹೇಗೆ ಅಂತ ಹೇಳಿದಾಗ ಈ ಪತ್ರ ಮತದಾನದ ವ್ಯಾಪ್ತಿಗೆ ಬರಲ್ಲ ಅನ್ನೋ ಕಾರಣವನ್ನು ಕೊಟ್ಟು ಎಂ ಕೆ ವಿಶಾಲಾಕ್ಷಿ ಅವರು ಕಾಂಗ್ರೆಸ್ ಕೊಟ್ಟಂಥ ದೂರನ್ನು ತಗೊಳ್ಳಿಲ್ಲ. ನಾನು ಇನ್ವ್ಯಾಲಿಡ್ ಪ್ರಶ್ನೆಯಲ್ಲಿ ಬರುವುದಿಲ್ಲ. ಯಾವುದೋ ಒಂದು ಈಗ ಬಿಜೆಪಿ ಶಾಸಕರಿಗೆ ನೀವು ಕೇಳಿದ್ರೆ ಏನು ಹೇಳ್ತಾರೆ, ನಾವು ಬಿಜೆಪಿ ವೋಟ್ ಹಾಕ್ತೀವಿ ಅಂತ ಹೇಳ್ತಾರೆ. ಹಂಗೆ ಇಲ್ಲ ಅಂದ್ರೆ ಅಭ್ಯರ್ಥಿ ನನಗೆ ಚಾಯ್ಸ್ ಇವ್ರು ಅದಾರ ಅಂತ ಹೇಳಿಲ್ಲ. ಯಾರಿಗೆ ಲಿಂಗರಾಜ್ ಪಾಟೀಲ್ ಒಬ್ಬ ಹಳೆ ಕಾರ್ಯಕರ್ತ, ಪಕ್ಷಕ್ಕೆ ದೊಡ್ಡದವನ, ನನ್ನ ಚಾಯ್ಸ್ ಇದೆ, ಅವಕಾಶ ಕೊಡ್ರಿ ಅಂತ ಕೇಳೀನಿ. ಅವ್ರ ಅವಕಾಶ ಬೇರೆ ಕೊಟ್ಟಾರ, ಅದನ್ನು ನಾನಿಲ್ಲಿ ಹೇಳುವುದಿಲ್ಲ, ಗೌಪ್ಯವಾಗಿ ತಿಳ್ಕೊಂಡಿದ್ದೇನೆ. ನೋಡಿ, ನಾನು ಇನ್ವ್ಯಾಲಿಡ್